ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸ್ಟಾರ್ಟಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಓದಬೇಕು ಅಂತ ಬುಕ್ ಹಿಡ್ಕೊಂಡಾಗ ನಿದ್ದೆ ಬರುತ್ತೆ. ದಿನಕ್ಕೆ 6ರಿಂದ 8 ಗಂಟೆಗಳ ಕಾಲ ಓದ್ತೀನಿ. ಆದರೂ ಓದಿದ್ದನ್ನು ನೆನಪಲ್ಲಿ ಇಟ್ಕೊಳ್ಳೋಕೆ ಆಗ್ತಾ ಇಲ್ಲ. ಹಗಲು ರಾತ್ರಿ ಕಷ್ಟಪಟ್ಟು ಓದಿದ್ರು ಕೂಡ ಕ್ವಶನ್ ಪೇಪರ್ ನೋಡಿದ ತಕ್ಷಣ ಎಲ್ಲ ಮರೆತು ಹೋಗುತ್ತೆ. ಸರಿಯಾಗಿ ಫೋಕಸ್ ಮಾಡೋಕೆ ಆಗ್ತಾ ಇಲ್ಲ. ಈ ಎಲ್ಲ ಸಮಸ್ಯೆಗಳು ಈಗಿನ ಜನ್ರೇಷನ್ನಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕಾಡುವಂತಹ ತುಂಬ ಪವರ್ಫುಲ್ ಆಗಿರುವಂತಹ ಸಮಸ್ಯೆಗಳು. ಇದರಿಂದ ಎಷ್ಟೋ ವಿದ್ಯಾರ್ಥಿಗಳು ಡಿಪ್ರೆಷನ್ಗೆ ಹೋಗಿಬಿಡ್ತಾರೆ. ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಹುಡುಕಿಕೊಳ್ಳೋಕೆ ಆಗದೇನೆ ಈಸಿಯಾಗಿ ಸೋಲನ್ನು ಒಪ್ಕೊಂಡು ಬಿಡ್ತಾರೆ. ಹಾಗಾದರೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರನೇ ಇಲ್ವಾ? ಸ್ನೇಹಿತರೆ, ಈ ಸೃಷ್ಟಿಯಲ್ಲಿ ಪ್ರತಿಯೊಂದಕ್ಕೂ ಅಂತ್ಯ ಅನ್ನೋದು ಇದ್ದೇ ಇರುತ್ತೆ. ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಕ್ಕೇ ಸಿಗುತ್ತೆ. ಅದನ್ನು ನಾವೇ ಹುಡ್ಕೋಬೇಕು. ಎಲ್ಲನೂ ನಮಗೆ ಈಸಿಯಾಗಿ ಸಿಗೋದಿಲ್ಲ. ಅದಕ್ಕೆ ತುಂಬ ಪ್ರಯತ್ನ ಪಡಬೇಕು, ತುಂಬ ಕಷ್ಟಪಡಬೇಕಾಗುತ್ತೆ. ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಇದೆ. ಅವುಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಹೇಳುವಂತಹ ಈ 5 ಹ್ಯಾಬಿಟ್ಸ್ಗಳನ್ನು ನೀವು ನಿಮ್ಮ ಜೀವನದಲ್ಲಿ ಫಾಲೋ ಮಾಡಿದ್ದೆ ಆದರೆ, ಇವುಗಳನ್ನು ಅನುಸರಿಸಿದ್ದೆ ಆದರೆ ನಿಮ್ಮ ಜೀವನನೇ ಬದಲಾಗುತ್ತೆ. ಮೊದಲು ಈ 5 ಹವ್ಯಾಸಗಳನ್ನು ಫಾಲೋ ಮಾಡಿ. 1 ತಿಂಗಳ ನಂತರ ಅದರ ರಿಸಲ್ಟ್ಸ್ ಹೇಗಿದೆ ಅನ್ನೋದನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಅಲ್ಲಿವರೆಗೂ ನೀವು ನಮ್ಮ ಜೊತೆ ಕನೆಕ್ಟ್ ಆಗಿರಬೇಕು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಇರತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಈ ಒಂದು ವಿಡಿಯೋದ ಲಿಂಕನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಮೊದಲನೇದು, ಬೆಳಗ್ಗೆ ಬೇಗ ಎದ್ದೇಳೋದು. ನೀವು ದಿನದಲ್ಲಿ ಎಷ್ಟು ಗಂಟೆ ಮಲಗ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರಾತ್ರಿ ಎಷ್ಟೊತ್ತಿಗೆ ಮಲಗ್ತೀರಾ, ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೇಳ್ತೀರಾ, ಮಧ್ಯಾಹ್ನ ನೀವು ಮಲ್ಕೋತಿದ್ದೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೀವು ಸರಿಯಾದ ರುಟೀನನ್ನು ಫಾಲೋ ಮಾಡಿಲ್ಲ ಅಂದರೆ ಅದು ನಿಮ್ಮ ಮೆಂಟಲ್ ಹೆಲ್ತ್ ಮತ್ತು ಫಿಸಿಕಲ್ ಹೆಲ್ತ್ ಮೇಲೆ ಡೈರೆಕ್ಟಾಗಿಯೇ ಪರಿಣಾಮ ಬೀರುತ್ತೆ. ಇದರಿಂದ ನಿಮ್ಮ ಬ್ರೈನ್ ಮತ್ತು ನಿಮ್ಮ ಬಾಡಿ ಏನಿದೆ ತುಂಬಾ ಲೇಜಿ ಆಗಿಬಿಡುತ್ತೆ. ಆಗ ನಿಮಗೆ ಯಾವ ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಇರೋದಿಲ್ಲ. ಹಾಗಾಗಿ ನಿಮ್ಮ ಮಾರ್ನಿಂಗ್ ರುಟೀನನ್ನು ನೀವು ತುಂಬ ಸೀರಿಯಸ್ ಆಗಿ ಫಾಲೋ ಮಾಡಬೇಕಾಗಿರುತ್ತೆ. ಅದಕ್ಕಾಗಿ ನೀವು ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂದರೆ ರಾತ್ರಿ ಬೇಗ ಮಲ್ಕೋಬೇಕು. ದಿನದಲ್ಲಿ 8 ಗಂಟೆ ನಿದ್ದೆ ಮಾಡೋದು ತುಂಬಾ ಅನಿವಾರ್ಯ ಆಗಿರುತ್ತೆ. ಅದಕ್ಕಿಂತ ಕಡಿಮೆ ನಿದ್ದೆ ಅಥವಾ ಜಾಸ್ತಿ ನಿದ್ದೆ ನಿಮ್ಮ ಮೆಂಟಲ್ ಹೆಲ್ತ್ ಮತ್ತು ಫಿಸಿಕಲ್ ಹೆಲ್ತ್ಗೆ ಒಳ್ಳೆಯದಲ್ಲ. ಹಾಗಾಗಿ ನೀವು ರಾತ್ರಿ ಬೇಗ ಮಲ್ಕೊಂಡು ಬೆಳಗ್ಗೆ 5 ಗಂಟೆಗೆ ಎದ್ದೇಳೋದನ್ನು ಆದಷ್ಟು ರೂಢಿ ಮಾಡ್ಕೊಳ್ಳಿ. ನೀವು ಬೆಳಗ್ಗೆ 5 ಗಂಟೆಗೆ ಎದ್ದು ಸ್ಟಡಿ ಮಾಡಬೇಕು ಅನ್ನೋ ರೂಲ್ಸ್ ಏನೂ ಇಲ್ಲ. ನಿಮಗೆ ಓದೋದಕ್ಕೆ ಆಗಿಲ್ಲ ಅಂದರೆ ಎಕ್ಸಸೈಸನ್ನು ಮಾಡಿ, ಮೆಡಿಟೇಷನನ್ನು ಮಾಡಿ, ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಿ, ಫಿಸಿಕಲ್ ಹೆಲ್ತ್ ಬಗ್ಗೆ ಗಮನ ಕೊಡಿ. ಇವುಗಳನ್ನು ನೀವು ದಿನಲೂ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಲೇಜಿನೆಸ್ ದೂರ ಆಗುತ್ತೆ. ನೀವು ಆ ದಿನ ಪೂರ್ತಿ ಆ್ಯಕ್ಟಿವ್ ಆಗೇ ಇರ್ತೀರ. ಆಗ ನೀವು ಏನೇ ಕೆಲಸ ಮಾಡಿದರೂ ಕೂಡ ನಿಮ್ಮ ಮೆಂಟಲ್ ಹೆಲ್ತ್ ಮತ್ತು ಫಿಸಿಕಲ್ ಕಂಡೀಷನ್ ನಿಮಗೆ ಸಪೋರ್ಟ್ ಮಾಡ್ತವೆ. ನಿಮ್ಮ ಬ್ರೈನ್ ಮತ್ತು ಮೈಂಡ್ ಎಷ್ಟು ಆ್ಯಕ್ಟಿವ್ ಆಗಿರ್ತಾವೋ ಅಷ್ಟು ನಿಮಗೆ ಓದೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಓದಿದ್ದೆಲ್ಲ ಕೂಡ ನೆನಪಲ್ಲಿ ಉಳಿಯುತ್ತೆ. ಬೆಳಗ್ಗೆ ರುಟೀನನ್ನು ಮುಗಿಸ್ಕೊಂಡು ಫ್ರೆಶ್ ಆಗಿ ಸ್ನಾನ ಮಾಡಿ ನೀವು ಕಾಲೇಜ್ಗೆ ಅಥವಾ ಕೋಚಿಂಗಿಗೆ ಹೋದರೆ ನಿಮ್ಮಲ್ಲಿ ಹೊಸ ಚೈತನ್ಯ ಬರುತ್ತೆ. ನಿಮ್ಮ ಇಡೀ ದಿನ ತುಂಬ ಪವರ್ಫುಲ್ ಆಗಿ ಇರುತ್ತೆ. ಆದಷ್ಟು ಮಧ್ಯಾಹ್ನ ನಿದ್ರೆ ಮಾಡೋದನ್ನು ಕಡಿಮೆ ಮಾಡಿ. ಇದು ನಿಮ್ಮ ಬ್ರೈನ್ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ. ಅತಿಯಾದ ನಿದ್ರೆ ಮತ್ತು ಕಡಿಮೆ ನಿದ್ರೆ ಇದು ನಿಮ್ಮ ಬ್ರೈನ್ನಲ್ಲಿರುವಂತಹ ನ್ಯೂರಾನ್ಸ್ ಮತ್ತು ಎಲೆಕ್ಟ್ರಾನ್ಸ್ಗಳನ್ನು ಡಿಆಕ್ಟಿವೇಟ್ ಮಾಡುತ್ತೆ. ಹಾಗಾಗಿ ನಿಮ್ಮ ಮಾರ್ನಿಂಗ್ ರುಟೀನ್ ನಿಮ್ಮ ಇಡೀ ದಿನದ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ. ಆದ್ದರಿಂದ ಇದನ್ನು ನೀವು ತುಂಬ ಸೀರಿಯಸ್ ಆಗಿ ಫಾಲೋ ಮಾಡೋದು ಅನಿವಾರ್ಯ ಆಗಿರುತ್ತೆ. ಎರಡನೇದು, ಸ್ಮಾರ್ಟ್ ಸ್ಟಡಿ. ಎಷ್ಟೋ ವಿದ್ಯಾರ್ಥಿಗಳು ದಿನಕ್ಕೆ 8ರಿಂದ 10 ಗಂಟೆಗಳ ಕಾಲ ಸ್ಟಡಿ ಮಾಡ್ತಾರೆ. ಆದರೂ ಅವರಿಗೆ ಓದೋದು ಯಾವುದು ನೆನಪಲ್ಲಿ ಇರೋದಿಲ್ಲ. ಇದಕ್ಕೆ ಕಾರಣ ಏನು ಅಂತಂದರೆ ಸ್ಟಡಿ ಮಾಡೋದ್ರ ಬಗ್ಗೆ ಪ್ರಾಪರ್ ಆಗಿರ್ತಕ್ಕಂಥ ಪ್ರೀ ಪ್ಲ್ಯಾನ್ ಇರೋದಿಲ್ಲ. ಯಾವಾಗ ಸ್ಟಡಿ ಮಾಡಬೇಕು, ಯಾವಾಗ ರೆಸ್ಟ್ ಮಾಡಬೇಕು, ಹೇಗೆ ಸ್ಟಡಿ ಮಾಡಬೇಕು ಅನ್ನೋದರ ಕಾಮನ್ ನಾಲೆಡ್ಜ್ ಇಲ್ದೇ ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ರತಿ ಬಾರಿ ಅವರು ಓದೋದರಲ್ಲಿ ತಪ್ಪು ಮಾಡ್ತಾನೆ ಇರ್ತಾರೆ. ಯಾರದೋ ಮೋಟಿವೇಶನ್ ಕೇಳಿ ಮೊದಲೆರಡು ದಿನ ಚೆನ್ನಾಗಿಯೇ ಓದ್ತಾರೆ, ಆದರೆ ಅದು ಲಾಂಗ್ ಟರ್ಮ್ ಪ್ರಾಸೆಸ್ ಆಗಿರೋದಿಲ್ಲ. ಕೆಲವೇ ದಿನಗಳಲ್ಲಿ ಆ ಒಂದು ಮೋಟಿವೇಶನ್ ಕಂಪ್ಲೀಟ್ ಆಗಿ ಡೆಸ್ಟ್ರಾಯ್ ಆಗಿಬಿಡುತ್ತೆ. ಅದಕ್ಕಾಗಿ ನೀವು ಸ್ಮಾರ್ಟ್ ಸ್ಟಡಿ ಮಾಡಬೇಕಾಗಿರುತ್ತೆ. ನೀವು ಸ್ಟಡಿ ಟೈಮ್ ಟೇಬಲನ್ನು ಫಾಲೋ ಮಾಡಬೇಕು. ನೀವು ಒಂದೇ ಸಬ್ಜೆಕ್ಟನ್ನು ದಿನಪೂರ್ತಿ ಓದೋದಲ್ಲ, ಗಂಟೆಗೊಂದು ಸಬ್ಜೆಕ್ಟನ್ನು ಸ್ವಿಚ್ ಮಾಡಿ ಓದಬೇಕಾಗಿರುತ್ತೆ. ಒಂದೇ ಸಬ್ಜೆಕ್ಟನ್ನು ಪದೇ ಪದೇ ಓದೋದ್ರಿಂದ ನಿಮ್ಮ ಬ್ರೈನ್ಗೆ ತುಂಬ ಬೋರ್ ಆಗುತ್ತೆ. ಹಾಗಾಗಿ ನೀವು ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನು ಓದಬೇಕಾಗಿರುತ್ತೆ. ಲಾಂಗ್ ಟರ್ಮ್ ಪೀರಿಯಡಲ್ಲಿ ಓದಬೇಕಾದ್ರೆ ಮಧ್ಯೆ ಗ್ಯಾಪ್ ಕೊಟ್ಟು ಓದಬೇಕು. ಅಂದರೆ 1 ಗಂಟೆ ಓದಿದ ನಂತರ 5ರಿಂದ 10 ನಿಮಿಷಗಳ ಕಾಲ ನಿಮ್ಮ ಬ್ರೈನ್ಗೆ ರೆಸ್ಟನ್ನು ನೀಡಬೇಕು. ಹೀಗೆ ಮಾಡೋದ್ರಿಂದ ನಿಮ್ಮ ಬ್ರೈನ್ ತುಂಬಾ ಆ್ಯಕ್ಟಿವ್ ಆಗಿರುತ್ತೆ. ಈ ರೀತಿ ನಿಮ್ಮ ಬ್ರೈನ್ಗೆ ರೆಸ್ಟ್ ಮಾಡೋದಕ್ಕೆ ಮ್ಯೂಸಿಕ್ ಕೇಳೋದು ಸರಿಯಾಗಿರ್ತಕ್ಕಂಥ ದಾರಿ. ಹೌದು, ನೀವು ತುಂಬ ಡಿಪ್ರೆಷನ್ನಲ್ಲಿದ್ದಾಗ ಅಥವಾ ನಿಮ್ಮ ಮೂಡ್ ಆಫ್ ಆದಾಗ ಮ್ಯೂಸಿಕ್ ಕೇಳೋದ್ರಿಂದ ನಿಮ್ಮ ಬ್ರೈನನ್ನು ಮತ್ತೆ ಸಹಜ ಸ್ಥಿತಿಗೆ ತರ್ಬೋದು. ಮೂರನೆಯದ್ದು, ಓದಿದ್ದನ್ನು ರಿವಿಷನ್ ಮಾಡೋದು.
ನಿಮ್ಮ ಮೆಮೊರಿ ಪವರ್ ಇನ್ಕ್ರೀಸ್ ಮಾಡಬೇಕು ಅಂದರೆ ನಿಮ್ಮಲ್ಲಿ ಕನ್ಸಿಸ್ಟೆನ್ಸಿ ಇರಬೇಕು, ಅಂದರೆ ನಿಮ್ಮ ಪ್ರಯತ್ನ ನಿರಂತರವಾಗಿರಬೇಕು. ನಿಮ್ಮ ಜೀವನದಲ್ಲಿ ಮೋಟಿವೇಶನ್ಗಿಂತ ಆ ಕೆಲಸದಲ್ಲಿರೋ ಡಿಸಿಪ್ಲಿನ್ ತುಂಬ ಮುಖ್ಯ ಆಗಿರುತ್ತೆ. ಒಂದು ಬಾರಿ ಓದಿದ್ದು ಯಾವತ್ತೂ ನಮ್ಮ ನೆನಪಲ್ಲಿ ಉಳಿಯೋದಿಲ್ಲ. ಹಾಗಾಗಿ ಅದನ್ನು ಮತ್ತೆ ಮತ್ತೆ ರಿವಿಷನ್ ಮಾಡ್ತಾ ಇರಬೇಕು. ಈ ರೀತಿಯಾಗಿ ಪದೇ ಪದೇ ರಿವಿಷನ್ ಮಾಡೋದ್ರಿಂದ ಆ ವಿಷಯದಲ್ಲಿ ನಿಮ್ಮ ಬ್ರೈನ್ ತುಂಬಾ ಆ್ಯಕ್ಟಿವ್ ಆಗಿರುತ್ತೆ. ಅದನ್ನು ನಿಮ್ಮ ಮೆಮೊರಿ ಯಾವತ್ತೂ ಡಿಲೀಟ್ ಮಾಡೋದಿಲ್ಲ. ಇದಕ್ಕಿರುವಂತಹ ಒಂದು ಪರ್ಯಾಯ ದಾರಿ ಅಂದರೆ ಅದು ಗ್ರೂಪ್ ಡಿಸ್ಕಷನ್. ಸಮಯ ಸಿಕ್ಕಾಗ ನಿಮ್ಮ ಫ್ರೆಂಡ್ಸ್ ಜೊತೆ ಆ ಒಂದು ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋದ್ರಿಂದ ಅದು ನಿಮ್ಮ ಬ್ರೈನ್ನಿಂದ ಯಾವತ್ತೂ ಡಿಲೀಟ್ ಆಗೋದಿಲ್ಲ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದು ಸ್ಟೋರ್ ಆಗಿಬಿಡುತ್ತೆ. ನೀವು ಯಾವಾಗ ಬೇಕಾದರೂ ಅದನ್ನು ರೀಕಾಲ್ ಮಾಡ್ಕೋಬಹುದು. 4ನೇದು, ಮೊಬೈಲನ್ನು ಅವಾಯ್ಡ್ ಮಾಡಿ. ಸ್ನೇಹಿತರೆ, ಮೊಬೈಲ್ ಬಳಕೆಯನ್ನು ಕಂಪ್ಲೀಟಾಗಿ ಬಿಟ್ಟು ಬಿಡಿ ಅಂತ ನಾನು ಹೇಳೋದಿಲ್ಲ, ಆದರೆ ಆದಷ್ಟು ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿ. ದಿನದ 24 ಗಂಟೆನೂ ಮೊಬೈಲ್ನ ಅವಶ್ಯಕತೆ ಇರೋದಿಲ್ಲ. ಅವಶ್ಯಕತೆ ಇದ್ದಾಗ ಮಾತ್ರ ಮೊಬೈಲನ್ನು ಬಳಸಿ. ಬೆಳಗ್ಗೆ ನಿಮ್ಮ ದೈನಂದಿನ ಚಟುವಟಿಕೆಗಳನ್ನು ಮಾಡುವಾಗ ಮೊಬೈಲನ್ನು ಆದಷ್ಟು ದೂರ ಇಡಿ. ಓದುವಾಗ ಮೊಬೈಲ್ ಬಳಸೋದನ್ನು ಕಡಿಮೆ ಮಾಡಿ. ಬುಕ್ ಹಿಡ್ಕೊಂಡು ಓದುವಾಗ ಮೊಬೈಲ್ ಬೇಡ, ಆದರೆ ಆನ್ಲೈನ್ ಕ್ಲಾಸ್ ಕೇಳುವಾಗ ಡೈವರ್ಟ್ ಆಗಬೇಡಿ. ನಿಮ್ಮ ಪೂರ್ತಿ ಗಮನ ಕ್ಲಾಸ್ ಮೇಲೇ ಇರಲಿ. ಪ್ರಪಂಚದ ಜ್ಞಾನ ಎಲ್ಲ ಈಗ ಮೊಬೈಲ್ನಲ್ಲೇ ಸಿಗುತ್ತೆ, ಅದನ್ನು ನಾನು ಒಪ್ಕೋತೀನಿ. ಆದರೆ ಮೊಬೈಲಿಂದ ಎಷ್ಟು ಅಡ್ವಾಂಟೇಜ್ ಇದೆಯೋ ಅಷ್ಟೇ ಡಿಸ್ಅಡ್ವಾಂಟೇಜಸ್ ಕೂಡ ಇದ್ದಾವೆ. ಆದ್ದರಿಂದ ಅವಶ್ಯಕತೆ ಇದ್ದಾಗ ಮಾತ್ರ ಮೊಬೈಲನ್ನು ಬಳಸಿ. 5ನೇದು, ಆರೋಗ್ಯಕರ ಆಹಾರ ಪದ್ಧತಿ. ಸ್ಟಡಿ ಪ್ಲಾನಿಂಗ್ನಲ್ಲಿ ಆಹಾರ ಪದ್ಧತಿ ಯಾಕೆ ಬಂತು ಅಂತ ಅಂದ್ಕೊಂಡ್ರಾ? ನಿಮ್ಮ ಜೀವನದಲ್ಲಿ ಮೆಂಟಲ್ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಅದೇ ರೀತಿಯಾಗಿ ನಿಮ್ಮ ಫಿಸಿಕಲ್ ಹೆಲ್ತ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ನೀವು ಹಾರ್ಡ್ ವರ್ಕ್ ಮಾಡೋದಕ್ಕೆ ಸಾಧ್ಯ, ನಿಮ್ಮಲ್ಲಿ ಒಂದು ಮೋಟಿವೇಶನ್ ಬರೋದಕ್ಕೂ ಸಾಧ್ಯ. ಹಾಗಾಗಿ ಎಷ್ಟು ನೀವು ನಿಮ್ಮ ಫಿಸಿಕಲ್ ಹೆಲ್ತ್ ಕಡೆ ಗಮನ ಕೊಡ್ತೀರೋ ಅಷ್ಟು ನಿಮ್ಮ ಮೆಂಟಲ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಆಹಾರ ಪದ್ಧತಿಯ ಕಡೆ ಗಮನ ಇರಲಿ. ಜಂಕ್ ಫುಡ್ಡನ್ನು ತಿಂದು ಆರೋಗ್ಯವನ್ನು ಹಾಳು ಮಾಡ್ಕೋಬೇಡಿ. ಹೆಲ್ದಿಯಾಗಿರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡೋದ್ರಿಂದ ನಿಮ್ಮ ಮೆಂಟಲ್ ಹೆಲ್ತ್ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪರಿಣಾಮ ಬೀರೋದಿಲ್ಲ. ನಿಮ್ಮ ಆರೋಗ್ಯ ಚೆನ್ನಾಗಿದ್ದರೆ ನೀವು ಜೀವನದಲ್ಲಿ ಏನನ್ನ ಬೇಕಾದರೂ ಸಾಧನೆ ಮಾಡೋಕ್ಕೆ ಒಂದು ಮೋಟಿವೇಶನ್ ಬರುತ್ತೆ. ಮಾಡೋ ಕೆಲಸದಲ್ಲಿ ಡಿಸಿಪ್ಲಿನ್ ಇರಬೇಕು, ಹಾಗೆ ಅದ್ರ ಜೊತೆಗೆ ನಿಮ್ಮ ಆರೋಗ್ಯನೂ ಸರಿಯಾಗಿರಬೇಕು. ಹಾಗಾಗಿ ಉತ್ತಮ ಆಹಾರ ಪದ್ಧತಿ ನಿಮ್ಮ ಜೀವನದ ಯಶಸ್ಸಿನ ಪಯಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಇದಿಷ್ಟು ಸ್ನೇಹಿತರೆ, ನೀವು ಫಾಲೋ ಮಾಡಬೇಕಾಗಿರ್ತಕ್ಕಂಥ 5 ಹವ್ಯಾಸಗಳು, 5 ಹ್ಯಾಬಿಟ್ಸ್ಗಳು. ಇವುಗಳನ್ನು ನೀವು ಫಾಲೋ ಮಾಡಿದ ನಂತರ ಇದರ ಒಂದು ರಿಸಲ್ಟ್ ಏನಿದೆ ಅನ್ನೋದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಜೀವನದಲ್ಲಿ ಸಕ್ಸಸ್ ಅನ್ನೋದು ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ಅದಕ್ಕಾಗಿ ನಿರಂತರ ಪ್ರಯತ್ನ ಇರಬೇಕು, ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾ ಇರಬೇಕು. ಒಂದೇ ದಿನಕ್ಕೆ ಸಕ್ಸಸ್ ಆಗದೇ ಇರ್ಬೋದು, ಆದರೆ ಒಂದಲ್ಲ ಒಂದು ದಿನ ಖಂಡಿತ ಆ ಸಕ್ಸಸ್ ನಿಮ್ಮದಾಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.